ಸಾಧ್ಯ ಇಲ್ಲ ಅನ್ನೋದು. ಕಾಂಗ್ರೆಸ್ ಅವ್ರು ನುಗ್ಗಿದ್ರೆ ಬಿ ಜೆ ಪಿ ಹೋಗ್ಬೋದು, ಬಿ ಜೆ ಪಿ ಅವ್ರು ನುಗ್ಗಿದ್ರೆ ಕಾಂಗ್ರೆಸ್ ಹೋಗ್ಬೋದು. ಇದೇ ರೀತಿ ಮುಂದುವರೆದ ಕೆಲವೇ ವರ್ಷಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ ಇಲ್ಲಾದರೂ ಆಗ್ಬೋದು. ಅದೇನೂ ಇರಲಿ, ದೇವೇಗೌಡರು ಪ್ರಧಾನಿಯಾದದಿನಂತೆ ನಾವು ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕನ್ನಡಿಗರು ಪ್ರಧಾನಿ ಆಗೋದು ಅಷ್ಟು ಕೆಲಸ ಅಲ್ಲ. ಇರುವ 28 ಸೀಟುಗಳಿಂದ ತೆಗೆದುಕೊಂಡ ನಾವು ಪ್ರಧಾನಿ ಆಗೋದು ಒಂದು ಏನಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಕಲ್ಪನಾಲೋಕದಲ್ಲಿ ಚಂದ್ರಲೋಕಕ್ಕೂ ಮತ್ತೆ ಹೋಗಿ ಬಂದಂಗೆ, ಅದು ಸ್ವರ್ಗವನ್ನು ಕಂಡಂಗೆ. ಅದೇನೋ ಆದ್ರೆ ಆ ಪವಾಡ ಆಯಿತು, ಪ್ರಧಾನಿ ಆಯಿತು. ಆದರೆ ಪ್ರಧಾನಿಯಾಗಿ ಆಗಲಿ ಅದಕ್ಕಿಂತ ಮುಖ್ಯವಾಗಿ ಈ ರೈತರಿಗಾಗಿ MSP ಸಲುವಾಗಿ ಅದನ್ನು ಮೇನ್ ಮುದ್ದೆ ಇಟ್ಕೊಂಡು ಇವತ್ತೇನಾದರೂ ಇವರು ಉಳಿದಿದ್ರೆ ಇಡೀ ರೈತ ಸಂಘಟನೆಗಳು ಇವ್ರ ಜೊತೆಗೆ ಇರ್ತಿದ್ದು. ಯಾಕಂದರೆ ಇವ್ರನ್ನ ಎದುರು ಹಾಕಿಕೊಳ್ಳುವಂಥ ಶಕ್ತಿ ರೈತ ಸಂಘಟನೆ ಮುಖಂಡರಲ್ಲೂ ಇರಲಿಲ್ಲ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ. ಯಾಕಂದ್ರೆ ಪಾರ್ಟಿ ಬೆಳೆಸೋ ಸುಲಭದ ಕೆಲಸಲ್ಲ, ಪಾರ್ಟಿ ಕಟ್ಟಿದ್ರು, ಬೆಳೆದಿತ್ತು, ಪ್ರತಿಸ್ಪರ್ಧೆ ಆಗಿತ್ತು, ಇದು ಒಂದು ಆಗ್ತದಪ್ಪ ಆಡಳಿತಕ್ಕೆ ಬರ್ತದೆ ಅಂತೇಳಿ. ಆದರೆ ಸರಿಯಾದ ನಿರ್ಧಾರಗಳು ಮತ್ತು ನಾಯಕರನ್ನು ಇಟ್ಕೊಳ್ಳಲಿಕ್ಕೆ ಆಗಲಾರದ ಒಬ್ಬೊಬ್ಬರನ್ನಾಗಿ ದೂರ ಸರಿಸಿದ್ದು, ಕೇವಲ ತನ್ನ ಮನೆಗೆ ಉಳಿಲಪ್ಪ ಜಾತ್ಯತೀತ ಜನತಾದಳ ಅಂತೇಳಿ ಮಾಡಿಕೊಂಡಿದ್ದು. ಕಡಿಕ ಹಿಂದುತ್ವಕ್ಕೂ ಎಸ್ ಅಂತು, ಕಾಂಗ್ರೆಸ್ಸಿನ ಭ್ರಷ್ಟಾಚಾರಕ್ಕೂ ಎಸ್ ಅಂತು, ಸ್ವತಃ ಭ್ರಷ್ಟಾಚಾರದ ಆರೋಪ ತಾನೂ ಅನುಭವಿಸ್ತು. ಇವತ್ತು JDS ಇದ್ದಿದ್ದು ಒಂದು ಸಣ್ಣ ಪಕ್ಷ ಆಗಿದೆ. ಇನ್ನು ಮುಂದಿನ ಏನಾಗ್ತದೆ ಗೊತ್ತಿಲ್ಲ. ಕುಮಾರಸ್ವಾಮಿ ಹೇಳ್ತಾರೆ, ಇಲ್ಲಪ್ಪ ನಾವು ನಿಶ್ಚಿತ ಹಿಂಗೆ ಗೆಲ್ತೀವಿ ಮಾಡ್ತೀವಿ ಅಂತೇಳಿ. ಈಗಾಗಲೇ ಹಿಂದಿನ ಚುನಾವಣೆಯಲ್ಲಿ ಹೇಳಿದರು ಇನ್ನೂ ಸ್ವಲ್ಪ ದುಡ್ಡಿದ್ರೆ ನಾವು ಇನ್ನೂ ಹೆಚ್ಚು ಗೆಲ್ತಿದ್ವಿ ಅಂತೇಳಿ. ಆ ದುಡ್ಡಿನ ಬರದಲ್ಲಿ ದುಡ್ಡು ಬಂದರೆ ನಮ್ಮ ಗೆಲ್ತೀವಿ ಅನ್ನೋಂಥ ನೆಲೆಯ ರಾಜಕಾರಣ ಎಷ್ಟರ ಮಟ್ಟಿಗೆ ಶಾಶ್ವತ ಅನ್ನೋದನ್ನು ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ, ದೇವೇಗೌಡರ 92 ವರ್ಷಗಳು ಪ್ಲಸ್ ಆ್ಯಂಡ್ ಮೈನಸ್ಗಳಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, 92ನೇ ಜನ್ಮದಿನದ ಈ ಸಂದರ್ಭದಲ್ಲಿ ನಾವು ಇದನ್ನು ಪ್ಲಸ್ ಆ್ಯಂಡ್ ಮೈನಸಸ್ ಮಾತಾಡೋದು ಅನಿವಾರ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಆಗ್ತದೆ. ಸೀತಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.